ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ನೋಡ್ಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳಬಹುದು. ಸೊ ಇವತ್ತಿನ ಟಾಪಿಕ್, ಸೊ ಹೋದ ಕ್ಲಾಸ್ನಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವ್ಯಾಲ್ಯೂಮ್ ಆಫ್ ಸಾಲಿಡ್ಸ್ ಬಗ್ಗೆ ಥಿಯರಿ ಕ್ಲಾಸ್ ಹೇಳಲಾಗಿತ್ತು. ಸೊ ಈಗ ಆ ಒಂದು ಟಾಪಿಕ್ ಮೇಲೆ ಏನೈತಿ ಸಮ್ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲೇ ಪ್ರಾಬ್ಲಮ್ಮು, ವಾಟ್ ಈಸ್ ದ ಫಾರ್ಮುಲಾ ಆಫ್ ಸರ್ಫೇಸ್ ಏರಿಯಾ ಆಫ್ ಅ ಪ್ರಿಸಮ್. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಅ ಪ್ರಿಸಮ್ದ ಇಲ್ಲಿ ಫಾರ್ಮುಲಾ ಏನಿರ್ತದ, ಸೊ ಇಲ್ಲಿ 2 ಇಂಟು ಬೇಸ್ ಏರಿಯಾ ಪ್ಲಸ್ ಲ್ಯಾಟ್ರಲ್ ಏರಿಯಾ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, the total surface area of a rectangular prism is given by. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ರೆಕ್ಟ್ಯಾಂಗುಲರ್ ಪ್ರಿಸಮ್ ಇತ್ತಂದ್ರೆ ಅದರ ಒಂದು ಫಾರ್ಮುಲಾ ಇಲ್ಲಿ ಏನಾಗ್ತದೆ ಅಂತ ನಾವು ಹೇಳಬೇಕು. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ರೆಕ್ಟ್ಯಾಂಗುಲರ್ ಪ್ರಿಸಮ್ದ 2 ಇಂಟು ಎಲ್ ಡಬ್ಲ್ಯೂ ಪ್ಲಸ್ ಎಲ್ ಎಚ್ ಪ್ಲಸ್ ಡಬ್ಲ್ಯೂ ಎಚ್ ಆಗ್ತದೆ. ಸೊ ಇಲ್ಲಿ ಎಲ್ ಅನ್ನೋದು ಲೆಂತ್, ನೆಕ್ಸ್ಟ್ ಡಬ್ಲ್ಯೂ ಅನ್ನೋದು ವಿಡ್ತ್ ಆಗಿರ್ತದೆ, ನೆಕ್ಸ್ಟ್ ಎಚ್ ಅನ್ನೋದು ಇಲ್ಲಿ ಹೈಟ್ ಆಗಿರ್ತದೆ. ಸೊ ಇದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಪ್ರಿಸಮ್ದ ಫಾರ್ಮುಲಾ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಇಫ್ ದ ಬೇಸ್ ಆಫ್ ಅ ಟ್ರಯಾಂಗುಲರ್ ಪ್ರಿಸಮ್ ಹ್ಯಾಸ್ an area of 10 centimeter square and the perimeter of the base is 12 centimeter with the height of 8 centimeter, what is the lateral surface area? ಸೊ ಇಲ್ಲಿ lateral surface area ಎಷ್ಟಾಗುತ್ತೆ, 12 ಇಂಟು 8 96 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಪ್ಪ ಅಂತಂದ್ರೆ, ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಬೇಸ್ ಆಫ್ ಪೆರಿಮೀಟರ್ ಇಂಟು ಇಲ್ಲಿ ಹೈಟ್ ಆಗಿರ್ತದೆ. ಸೊ ಪೆರಿಮೀಟರ್ ಇಂಟು ಹೈಟನ್ನು ಮಾಡಿದ್ರೆ ನಾವು ಇಲ್ಲಿ ನಮಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಸಿಗ್ತದೆ. ಸೊ ಇದು ಪೆರಿಮೀಟರ್, ಇಲ್ಲಿ ಬೇಸ್ ಆಫ್ ಪೆರಿಮೀಟರ್ 12, ಹಾಗೆ ಹೈಟ್ ಎಷ್ಟದ 8 ಸೆಂಟಿಮೀಟರ್ ಅದ ಇಲ್ಲಿ. ಸೊ ಹಾಗಾಗಿ 12 ಇಂಟ್ಲಿ 96 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ರೆಕ್ಟ್ಯಾಂಗುಲರ್ ಪ್ರಿಸಮ್ ಹ್ಯಾಸ್ ಅ ಲೆಂತ್ 5 ಸೆಂಟಿಮೀಟರ್, ವಿಡ್ತ್ 3 ಸೆಂಟಿಮೀಟರ್, ಹೈಟ್ 4 ಸೆಂಟಿಮೀಟರ್, ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಅಂದರು. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಪ್ರಿಸಮ್, ಸೊ ಇದರ ಒಂದು ಫಾರ್ಮುಲಾ ಏನಾಗ್ತದೆ, ಸೊ ಈ ಹಿಂದೆ ಹೇಳಿತ್ತು ಏನದ, 2 ಇಂಟು ಎಲ್ ಡಬ್ಲ್ಯೂ ಡಬ್ಲ್ಯೂ ಎಚ್ ಎಚ್ ಎಲ್. ಸೊ ಇಲ್ಲಿ 2 ಇಂಟು ಎಲ್ ಅಂದ್ರೆ ಲೆಂತ್, ಸೊ 5 ಇಂಟು 3 ಆಗುತ್ತೆ 15 ಆಗುತ್ತೆ, ಪ್ಲಸ್ ವಿಡ್ತ್ ಇಂಟು ಹೈಟ್ ಅಂದ್ರೆ 4 3 12 ಆಗುತ್ತೆ. ನೆಕ್ಸ್ಟ್ ಎಚ್ ಅಂದ್ರೆ ಹೈಟ್ ಇಂಟು ಲೆಂತ್ 4 5 20 ಇಲ್ಲಿ ಆಗ್ತದೆ. ಸೊ 2 ಇಂಟು 20 ಪ್ಲಸ್ 12 32, 32 ಪ್ಲಸ್ 15 47 ಇಲ್ಲಿ ಆಗ್ತದೆ. ಸೊ 2 47 ಎಷ್ಟಾಗುತ್ತೆ, 94 ಇಲ್ಲಿ ಆಗುತ್ತೆ. 94 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಪ್ರಿಸಮ್ ಆಗ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಹೆಕ್ಸಾಗೋನಲ್ ಪ್ರಿಸಮ್ ಹ್ಯಾಸ್ ಅ ಬೇಸ್ ಏರಿಯಾ 30 ಸೆಂಟಿಮೀಟರ್ ಸ್ಕ್ವೇರ್, ಬೇಸ್ ಪೆರಿಮೀಟರ್ 24 centimeter, height 10 centimeter,
ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದರು. ಸೊ ಇಲ್ಲಿ ಫಾರ್ಮುಲಾ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈ ಟೋಟಲ್ ಸರ್ಫೇಸ್ ಏರಿಯಾ ಮ್ಯಾಗ ಸೊ 2-3 ಫಾರ್ಮುಲಾಗಳು ಇಲ್ಲಿ ಬರ್ತಾವೆ. ಸೊ ನಾ ಹಿಂದಿನ ಕ್ಲಾಸ್ ಒಳಗೆ ಅದನ್ನ ಹೇಳಿರ್ತೀನು. ಇಲ್ಲಿ ಡೈರೆಕ್ಟಾಗಿ ಯಾವ ಫಾರ್ಮುಲಾ ಆಗ್ತದೆ ಅಂದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಇಲ್ಲಿ 2 ಇಂಟು ಬೇಸ್ ಏರಿಯಾ ಇಂಟು ಇಂಟು ಬರಲ್ಲ, ಇಲ್ಲಿ ಪ್ಲಸ್ ಆಗ್ತದೆ, ಇದು ಪ್ಲಸ್ ಪೆರಿಮೀಟರ್ ಇಂಟು ಹೈಟ್ ಆಗುತ್ತೆ. ಸೊ ಇಲ್ಲಿ ಪೆರಿಮೀಟರ್ ಇಂಟು ಹೈಟ್ ಆಗುತ್ತೆ. ಸೊ ಇಲ್ಲಿ 2 ಇಂಟು ಬೇಸ್ ಏರಿಯಾ ಅಂದ್ರೆ 2 ಇಂಟು ಬೇಸ್ ಏರಿಯಾ ಎಷ್ಟದ 30 ಅದ, ಪ್ಲಸ್ ಪೆರಿಮೀಟರ್ 24 ಇಂಟು ಎಚ್ 10. ಸೊ 2 30 60 ಪ್ಲಸ್ 20 24 ಹತ್ತಲೆ 240, ಟೋಟಲ 240 ಪ್ಲಸ್ 60 ಅಂದ್ರೆ 300. ಸೊ ಇಲ್ಲಿ 300 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, if the lateral surface area of a pentagonal prism is 250 cm square and its base perimeter is 25, what is the height of a prism? ಸೊ ಇಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನು ಕೊಟ್ಟಿದ್ದಾರೆ, ಸೊ ಬೇಸನ್ನು ಕೊಟ್ಟಿದ್ದಾರೆ, ನಾವು ಹೈಟನ್ನು ಕಂಡುಹಿಡಬೇಕು. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಎಷ್ಟದ 250 ಸೆಂಟಿಮೀಟರ್ ಸ್ಕ್ವೇರ್ ಅದ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಪೆರಿಮೀಟರ್ ಬೇಸ್ ಪೆರಿಮೀಟರ್ ಇಂಟು ಹೈಟ್ ಅಂತ ಆಗಿರ್ತದೆ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಸೊ ಇಲ್ಲಿ ನಮಗೆ ಬೇಸ್ ಎಷ್ಟದ, ಬೇಸ್ ಪೆರಿಮೀಟರ್ 25 ಅದ ಇಂಟು ಹೈಟ್ ಆಗಿರ್ತದೆ. ಸೊ ಇದು ಏನೈತಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾದ ಫಾರ್ಮುಲಾ. ಸೊ ಇಲ್ಲಿ ನಾವು ಈ ಹೈಟನ್ನು ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಈ 25ಅನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಸೊ 250/25 ಇಲ್ಲಿ ಎಚ್ ಅಂದ್ರೆ ಹೈಟ. ಸೊ 25 ಒಂದ್ಲೆ 25 ಹತ್ತಲೆ. ಸೊ ಇಲ್ಲಿ ಹೈಟ್ ಎಷ್ಟಾಗುತ್ತೆ ನಮ್ಗೆ, ಎಚ್ ಈಕ್ವಲ್ ಟು 10 ಸೆಂಟಿಮೀಟರ್ ಇಲ್ಲಿ ಹೈಟ್ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a cube has a side length of 6 cm. What is it ಟೋಟಲ್ ಸರ್ಫೇಸ್ ಏರಿಯಾ? ಸೊ ಕ್ಯೂಬ್ ಅದ, ನಾವು ಟೋಟಲ್ ಸರ್ಫೇಸ್ ಏರಿಯಾವನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ನಮಗೆ ಕ್ಯೂಬದ ಏನೈತಿ, ಬೇಸ್ ಏರಿಯಾ ಏನಾಗಿರ್ತದೆ ಈ ಥರದ 6 ಸ್ಕ್ವೇರ್ ಆಗುತ್ತೆ. ಸೊ ಈ ಥರ ಬೇಸ್ ಏರಿಯಾ ಏನೈತಿ ಸೈಡ್ ಸ್ಕ್ವೇರ್ ಅಂತ ಇರ್ತದ, ಅದ 6 ಸ್ಕ್ವೇರ್ ಇರ್ತದ ಇಂಟು. ಸೊ ಇದು ಕ್ಯೂಬ್ ಅನ್ನೋದು ಟೋಟಲ 6 ಫೇಸಸ್ಗಳನ್ನ ಹೊಂದಿರ್ತದ. ಸೊ ಹಾಗಾಗಿ ಇಲ್ಲಿ 6 ಸ್ಕ್ವೇರ್ ಇಂಟು 6 ಆಗುತ್ತೆ. 6 ಸ್ಕ್ವೇರ್ ಅಂದ್ರೆ 36 ಇಂಟು 6. ಸೊ 36 ಇಂಟು 6 ಮಾಡಿದಾಗ ನಮಗೆ 216 ಸೆಂಟಿಮೀಟರ್ ಸ್ಕ್ವೇರ್ ಇದು ಆಗ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂಮ್ ಆಫ್ ಅ ಫಾಲೋಯಿಂಗ್ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಕೊಟ್ಟಿರುವ ಇಲ್ಲಿ ಟ್ರಯಾಂಗ್ಯುಲರ್ ಪ್ರಿಸಮ್ದ ನಾವು ವ್ಯಾಲ್ಯೂಮನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ವ್ಯಾಲ್ಯೂಮನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ಸೊ ಇಲ್ಲಿ ಹೈಟನ್ನು ಕೊಟ್ಟಿದ್ದಾರೆ, ಎಷ್ಟದ ಹೈಟ 3 ಸೆಂಟಿಮೀಟರ್ ಅದ, ಇಲ್ಲಿ 3 ಮೀಟರ್ ಅದ. ಹಾಗೆ ನಮಗೆ ಇಲ್ಲಿ ಈ ಥರ ಬೇಸವನ್ನು ಕೊಟ್ಟಿದ್ದಾರೆ, ಎಷ್ಟದ 7 ಮೀಟರ್ ಇಲ್ಲಿ ಬೇಸ್ ಅದ. ಸೊ ಇಲ್ಲಿ ಫಾರ್ಮುಲಾ ಏನದ ಅಂದ್ರೆ, ಟ್ರಯಾಂಗ್ಯುಲರ್ ಪ್ರಿಸಮ್ ವ್ಯಾಲ್ಯೂಮ್ ಆಫ್ ಟ್ರಯಾಂಗ್ಯುಲರ್ ಪ್ರಿಸಮ್ ಏನಾಗ್ತದೆ ಇಲ್ಲಿ ಏರಿಯಾ ಆಫ್ ಟ್ರಯಾಂಗ್ಯುಲರ್ ಆಗುತ್ತೆ ಇಂಟು ಹೈಟ್ ಆಫ್ ಪ್ರಿಸಮ್ ಆಗುತ್ತೆ. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗ್ಯುಲರ್ ಅಂದ್ರೆ 1/2 ಇಂಟು
ಹೈಟ್ ಎಷ್ಟದ 3 ಸೆಂಟಿಮೀಟರ್, ಬೇಸ 7 ಸೆಂಟಿಮೀಟರ್. ಹೈಟ್ ಆಫ್ ಅ ಪ್ರಿಸಮ್ ಎಷ್ಟದ ನಮಗೆ 5 ಮೀಟರ್ ಅದ. ಸೊ ಇಲ್ಲಿ 5 ಮೀಟರ್. ಸೊ ಇದನ್ನು ಇಂಟು ಮಾಡಿದಾಗ ನಮಗೆ ಎಷ್ಟಾಗುತ್ತೆ 1/2 ಇಂಟು 5 ಮೂರಲೆ 15, 15 7 105. ಸೊ ಈ 105 2 ಭಾಗ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ 52 ಇಲ್ಲಿ ಆಗುತ್ತೆ. ಸೊ 52 ಕ್ಯೂಬಿಕ್ ಮೀಟರ್. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಫಾಲೋಯಿಂಗ್ ದ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಈ ಟ್ರಯಾಂಗ್ಯುಲರ್ ಪ್ರಿಸಮ್ದು ನಾವು ವ್ಯಾಲ್ಯೂಮನ್ನು ಕಂಡುಹಿಡಬೇಕು. ಸೊ ಅದ ಬೇಸಿಸ್ ಮ್ಯಾಗದ ಏನಾಗುತ್ತೆ ಇದು 1/2 ಇಂಟು 13 ಇಂಟು 11 ಇಂಟು 15. ಸೊ ಇದನ್ನು ಅಷ್ಟು ಇಂಟು ಮಾಡಿ 2ರಲ್ಲಿ ಭಾಗಾಕಾರ ಮಾಡಿದಾಗ ನಮಗೆ ಎಷ್ಟು ಬರ್ತದೆ 1072.5 ಕ್ಯೂಬಿಕ್ ಫೀಟ್ ಬರ್ತದೆ. ಸೊ ಇಲ್ಲಿ ಫೀಟ್ ಒಳಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫೀಟ್ ಒಳಗೆ ಬರ್ತದೆ. ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂಮ್ ಆಫ್ ಅ ಫಾಲೋಯಿಂಗ್ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಈ ಥರದ್ದು ಏನಾಗುತ್ತೆ ಇಲ್ಲಿ 1/2 ಇಂಟು ಹೈಟ್ 8, ಬೇಸ್ 14 ಇಂಟು ಪ್ರಿಸಮ್ದ ಹೈಟ್ 10. ಸೊ ಇಲ್ಲಿ 2 1 2 4. ಸೊ 14 40, 40 ಇಂಟು 14 ಮಾಡಿದಾಗ ನಮಗೆ ಎಷ್ಟು ಬರ್ತದೆ 14 4 540 ಇಲ್ಲಿ ಕ್ಯೂಬಿಕ್ ಫೀಟ್ ಇದೆ ಆಗ್ತದೆ. ಸರಿ 540 ಅಲ್ಲ 560 ಕ್ಯೂಬಿಕ್ ಫೀಟ್ ಇಲ್ಲಿ ಆಗ್ತದೆ. ಆಪ್ಷನ್ ಡಿ ಏನಾಗ್ತಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಅ ಫಾಲೋಯಿಂಗ್ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಇದು ಕೂಡ ಅದ ಟೈಪ್ ಒಳಗದ. ಸೊ ಇಲ್ಲಿ 4 ಇಂಚ್ ಹೈಟ. ಸೊ ಈ ಥರ ಇಲ್ಲಿ 6 ಇಂಚ್ ಬೇಸ, ಇಲ್ಲಿ 12 ಇಂಚ್ ಏನೈತಿ ಪ್ರಿಸಮ್ದ ಇಲ್ಲಿ ಲೆಂತ್ ಆಗಿರ್ತದ ಅಥವಾ ಹೈಟ್ ಅಂತ ತಗೋಬಹುದು ನೀವು. ಸೊ ವ್ಯಾಲ್ಯೂಮ್ ಫಿ ಈಕ್ವಲ್ ಟು 1/2 ಇಂಟು 4 ಇಂಟು 6 ಇಂಟು 12. ಸೊ ಇಲ್ಲಿ 2 1 2 6 6 36 36 4. ಸೊ ಇಲ್ಲಿ 36 4 ಎಷ್ಟಾಗುತ್ತೆ 144 ಕ್ಯೂಬಿಕ್ ಇಂಚಸ್ ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದ ವ್ಯಾಲ್ಯೂಮ್ ಆಫ್ ದ ಫಾಲೋಯಿಂಗ್ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಇದು ಕೂಡ ಅದೇ ಟೈಪ್ ಅದ. ಸೊ ಇದನ್ನು ನೀವು ಕಮೆಂಟ್ನಲ್ಲಿ ಆನ್ಸರನ್ನು ತಿಳಿಸ್ಬೋದು. ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಫಾಲೋಯಿಂಗ್ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಇಲ್ಲಿ ಕೂಡ ಪ್ರಿಸಮ್ದ ಹೈಟ್ 3 ಇಂಚಸ್, ಬೇಸ 3 ಇಂಚಸ್, ಇಲ್ಲಿ ಟ್ರಯಾಂಗಲ್ದ ಹೈಟ್ 8 ಇಂಚಸ್ ಇಲ್ಲಿ ಆಗಿರ್ತದೆ. ಸೊ 1/2 ಇಂಟು 8 ಇಂಟು 3 ಇಂಟು 3. ಸೊ 2 1 2 4 4 3 12 12 3 36. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಫಾಲೋಯಿಂಗ್ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಇಲ್ಲಿ 6 ಇಂಚಸ್ ಏನೈತಿ ಇಲ್ಲಿ ಟ್ರಯಾಂಗಲ್ದ ಹೈಟ್ ಅದ, ಬೇಸ್ 6 ಇಂಚಸ್ ಅದ. ಸೊ ಪ್ರಿಸಮ್ದ ಹೈಟ್ ಇಲ್ಲಿ 2 ಇಂಚಸ್ ಅದ. ಸೊ ಹಾಗಾಗಿ ವ್ಯಾಲ್ಯೂಮ್ ಆಫ್ ಟ್ರಯಾಂಗ್ಯುಲರ್ ಪ್ರಿಸಮ್. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ವ್ಯಾಲ್ಯೂಮ್ ಆಫ್ ಇದು ಟ್ರಯಾಂಗ್ಯುಲರ್ ಪ್ರಿಸಮ್ ಮಾತ್ರ ಇದೆ ಫಾರ್ಮುಲಾ ಆಗಿರ್ತದೆ. ಸೊ ಪ್ರತಿಯೊಂದು ಪಾಲಿಗಾನ್ ಕಿಲಿ ಅಥವಾ ಪ್ರಿಸಮ್ಗಳಿಗೆ ಏನೈತಿ ಇಲ್ಲಿ ಚೇಂಜಸ್ ಇರ್ತದೆ ಫಾರ್ಮುಲಾ. ಸೊ ಇಲ್ಲಿ ಅಂದ್ರೆ ಇಲ್ಲಿ ಅವುಗಳ ಬೇಸ್ ಇಂಟು ಹೈಟ್ ಅಂತ ತಗೋಬೇಕು. ಸೊ ಇಲ್ಲಿ ನಾವು ಟ್ರಯಾಂಗ್ಯುಲರ್ ಕೊಟ್ಟಾಗ ಟ್ರಯಾಂಗಲ್ದ ಬೇಸ್ ಏರಿಯಾ, ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಕೊಟ್ರಂದ್ರೆ ಸ್ಕ್ವೇರ್ದ
ಇಲ್ಲಿ ಬೇಸ್ ಏರಿಯಾ ಇಂಟು ಹೈಟ್ ಆಗುತ್ತೆ, ಅಥವಾ ಪೆಂಟಾಗೋನಲ್ ಕೊಟ್ರ ಅಂದ್ರೆ ಸೊ ಪೆಂಟಾಗೋನಲ್ದ ಬೇಸ್ ಏರಿಯಾ ಇಂಟು ಹೈಟ್ ಅಂತ ಇಲ್ಲಿ ಆಗ್ತದೆ. ಸೊ ಯಾವ್ದು ಕೊಡ್ತಾರ ಆ ಥರದ ಬೇಸ್ ಏರಿಯಾ ಇಂಟು ಹೈಟನ್ನು ಮಾಡಿ ನಾವು ಇಲ್ಲಿ ವ್ಯಾಲ್ಯೂಮನ್ನು ಕಂಡು ಹಿಡಿಬೋದು. ಸೊ ಇಲ್ಲಿ ನಮಗೆ ಟ್ರ್ಯಾಂಗ್ಯುಲರ್ ಕೊಟ್ಟಿದ್ದಾರೆ. ಸೊ ಟ್ರ್ಯಾಂಗ್ಯುಲರ್ದ ಎಲ್ ಇಂಟು ಬಿ ಇಂಟು ಇಲ್ಲಿ ಇಲ್ಲಿ ಹೈಟ. ಸೊ ಇಲ್ಲಿ 1/2 ಇಂಟು ಬೇಸ್ ಎಷ್ಟದ ಇಲ್ಲಿ 6 ಅದ, ಹೈಟ್ 6 ಇಲ್ಲಿ 2 ಇಂಚಸ್ ಪ್ರಿಸಮ್ದ ಹೈಟ್ ಇರ್ತದೆ. ಸೊ ಈ 2 ಕ್ಯಾನ್ಸಲ್, 6 ಇಂಟು 6 36 ಕ್ಯೂಬಿಕ್ ಇಂಚಸ್. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಫಾಲೋಯಿಂಗ್ ಟ್ರ್ಯಾಂಗ್ಯುಲರ್ ಪ್ರಿಸಮ್. ಸೊ ಇಲ್ಲಿಯೂ ಕೂಡ ಅದೇ ಟೈಪ್ ಅದ, ನೀವು ಇದನ್ನು ಬಿಡಿಸ್ಬೋದು. ಸೊ ಇದನ್ನು ಆನ್ಸರನ್ನು ಕಮೆಂಟ್ನಲ್ಲಿ ತಿಳಿಸ್ರಿ. ನೆಕ್ಸ್ಟ್. ಸೊ ಇದು ಕೂಡ ಈಸಿನ ಅದ, ಸೊ ಇದನ್ನು ತಿಳಿಸ್ರಿ. ಸೊ ಇದು ಕೂಡ ಅದೇ ಟೈಪ್ ಅದ. ಸೊ ಈ 3 ಕ್ವಶನ್ಗಳ 8, 9, 10 ಈ 3 ಕ್ವಶನ್ಗಳ ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತು ಇನ್ನಷ್ಟು ಪ್ರಾಬ್ಲಮ್ಸ್ಗಳನ್ನ ತೆಗೆದುಕೊಂಡು ಬರೋಣ. ಸೊ ಮೆಂಬರ್ಶಿಪ್ ಬೇಕಾದವರು ಏನೈತಿ ನಿಮ್ಮ ಮೆಂಬರ್ಶಿಪ್ ತೆಗೆದುಕೊಳ್ಳಲಿ. ಯಾವುದೇ ರೀತಿಯ ತೊಂದರೆ ಆದರೆ ಏನೈತಿ ನಂಗೆ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ನೀವು ಕೇಳ್ಬೋದು. ಸೊ ಟೆಲಿಗ್ರಾಮ್ದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತು, ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಮೆಸೇಜ್ ಮಾಡಿ ತಿಳ್ಕೊಬೋದು. ಹಾಗೆ ನಮ್ಮ ಈ ಚಾನಲ್ದಿಂದ ಫಸ್ಟ್ ಮಾಡಲ್ ಕ್ವಶನ್ ಪೇಪರನ್ನು ಸಹ ನಾವು ಈಗ ಪ್ರೊವೈಡ್ ಮಾಡಿದ್ದೇವೆ. ಸೊ ನಿಮಗೆ ಬೇಕಾದರೆ ನೀವು ಪೇಡ್ ಮಾಡಲ್ ಕ್ವಶನ್ ಪೇಪರ್ ಆಗಿರ್ತದೆ, ನೀವು ಕೂಡ ಅದನ್ನ ತೆಗೆದುಕೊಂಡು ಬಿಡಿಸ್ಬೋದಾಗಿರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.